ನಮಸ್ಕಾರ ವೀಕ್ಷಕರೇ, ಬಿ5 ನ್ಯೂಸ್ಗೆ ಸ್ವಾಗತ. ನಾನು ಮೇಘ್ನಾ. ತುಮಕೂರು ಜಿಲ್ಲೆ ಪಾವಗಡ ತಾಲೂಕಾ ಪಟ್ಟಣದಲ್ಲಿ ಜನತಾದಳ ಪಕ್ಷದ ನಗರ ಘಟಕ ವತಿಯಿಂದ ಬುಧವಾರ ಬಳಿ ಪಾವಗಡ ಪಟ್ಟಣದಲ್ಲಿರುವ ಪುರಸಭೆ ಕಚೇರಿ ವ್ಯಾಪ್ತಿಗೆ ಸೇರಿದ ನಗರದ ಸಾರ್ವಜನಿಕರಿಗೆ ವಿವಿಧ ಬೇಡಿಕೆಗಳನ್ನು, ಮೂಲಭೂತ ಸೌಕರ್ಯಗಳನ್ನು ಒದಗಿಸದ ಇರುವ ಕಾರಣದಿಂದ ಜೆಡಿಎಸ್ ಪಕ್ಷದ ನಗರದ ಘಟಕದ ಪಕ್ಷದ ಪದಾಧಿಕಾರಿಗಳು ಪುರಸಭೆ ಕಚೇರಿಗೆ ಭೇಟಿ ನೀಡಿ ಪ್ರತಿಭಟನೆ ಮಾಡಿ ಹಾಗೂ ಪುರಸಭೆ ಕಚೇರಿಗೆ ಧಿಕ್ಕಾರ ಎಂದು ಕೂಗಿ ಪುರಸಭೆ ಮುಖ್ಯಾಧಿಕಾರಿ ಜಾಫರ್ ಶರೀಫ್ ರವರಿಗೆ ಸಾರ್ವಜನಿಕರ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಬೇಕೆಂದು ಮನವಿ ಪತ್ರವನ್ನು ಸಲ್ಲಿಸಿದರು. ಇನ್ನು ಈ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ಯುವ ನಗರದ ಘಟಕದ ಅಧ್ಯಕ್ಷ ಬಾಂಡೆ ಗೋಪಾಲ್ ಮಾತನಾಡಿ, ಪುರಸಭೆ ವ್ಯಾಪ್ತಿಗೆ ಸೇರಿದ 23 ವಾರ್ಡ್ಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಸಾರ್ವಜನಿಕರಿಗೆ ವಿವಿಧ ಸಮಸ್ಯೆಗಳನ್ನು ಈಡೇರಿಸಬೇಕೆಂದು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಎಲ್ಲ ಬೇಡಿಕೆಗಳು ಕೂಡಲೇ ತಾವುಗಳು ಈಡೇರಿಸಬೇಕೆಂದು ಹೇಳಿದರು. ನಂತರ ನೀವೇನಾದರೂ ನಾವು ಮನವಿ ಪತ್ರದೊಂದಿಗೆ ನೀಡಿರುವ ಸಮಸ್ಯೆಗಳನ್ನು ಈಡೇರಿಸಿರಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಜೆಡಿಎಸ್ ಪಕ್ಷದ ನಗರದ ಘಟಕದ ವತಿಯಿಂದ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಪುರಸಭೆ ಕಚೇರಿಯ ಮುಖ್ಯ ಅಧಿಕಾರಿಗಳು ಎಚ್ಚರಿಕೆ ನೀಡಿದರು. ಈ ವೇಳೆಯಲ್ಲಿ ಜೆಡಿಎಸ್ ಪಕ್ಷದ ತಾಲೂಕು ಅಧ್ಯಕ್ಷ ಎನ್.ಎ. ಈರಣ್ಣ, ನಗರದ ಅಧ್ಯಕ್ಷ ಗಡಂ ತಿಮ್ಮಪ್ಪ, ಪಕ್ಷದ ಮುಖಂಡರುಗಳಾದ ಗೋವಿಂದ ಬಾಬು ಸೊಗಡು, ವೆಂಕಟೇಶ್, ದೇವರಾಜು, ಮಂಜುನಾಥ ಚೌಧರಿ, ಗಂಗಾಧರ್ ನಾಯ್ಡು, ಗುಟ್ಟಹಳ್ಳಿ ಮನಿ, ಕಾವಲ್ಗೇರಿ, ರಮಾಂಜಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿದ ಪುರಸಭೆಗೆ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಮಾನ್ಯರೇ, ವಿಷಯ ಪಾವಗಡ ನಗರ ವ್ಯಾಪ್ತಿಯ ಪುರಸಭೆ 23 ವಾರ್ಡ್ಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡುವ ಬಗ್ಗೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಪಾವಗಡ ಜಾತ್ಯತೀತ ಜನತಾದಳ ಪಾವಗಡ ತಾಲೂಕು ಹಾಗೂ ನಗರ ಘಟಕದ ವತಿಯಿಂದ ತಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ, ಪಾವಗಡ ಪುರಸಭೆ ವ್ಯಾಪ್ತಿಗೆ ಸೇರಿದ ನಗರದ ಸಾರ್ವಜನಿಕರಿಗೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಕ್ರಮ ಸಂಖ್ಯೆ 1, ಪಾವಗಡ ಪಟ್ಟಣದ ಹಳೆ ಊರಿನಲ್ಲಿ ಸುಮಾರು 10 ದಿನಗಳಾದರೂ ಅಲ್ಲಿನ ಸಾರ್ವಜನಿಕರಿಗೆ ಕುಡಿಯುವ ನೀರು ಅಭಾವ ಹೆಚ್ಚಿದ್ದು ಪೂರೈಸಿರುವುದರಿಂದ ಆದ್ದರಿಂದ ವಾರಕ್ಕೆ 2 ಬಾರಿ ನೀರು ಪೂರೈಸುವುದು. ಎರಡನೇದು, ಪಾವಗಡ ಪಟ್ಟಣದ 23 ವಾರ್ಡ್ಗಳಲ್ಲಿ ಜೆಜೆಎಂ ನೀರಿನ ಪೈಪ್ಲೈನ್ ಕಾಮಗಾರಿ ಮಾಡಿ ರಸ್ತೆಗಳು ಸಂಪೂರ್ಣವಾಗಿ ಹಾಳಾಗಿದ್ದು ತಕ್ಷಣಕ್ಕೆ ರಸ್ತೆಗಳನ್ನು ಸರಿಪಡಿಸುವುದು. ಕಾಲಮ್ ನಂಬರ್ 3, ಪಾವಗಡ ಪಟ್ಟಣದ 4 ಮುಖ್ಯ ರಸ್ತೆಗಳಲ್ಲಿ ಬೀದಿ ದೀಪಗಳು ರಾತ್ರಿ ಸಮಯದಲ್ಲಿ ಸರಿಯಾಗಿ ಹತ್ತುಕೊಳ್ಳುವುದಿಲ್ಲ ಹಾಗೂ ರಾತ್ರಿ ವೇಳೆ ಸಂಚಾರ ವಾಹನದಾರರಿಗೆ ತುಂಬ ತೊಂದರೆಯಾಗುತ್ತಿದ್ದು ಬೀದಿ ದೀಪಗಳನ್ನು ಕೂಡಲೇ ಸರಿಪಡಿಸುವುದು. 4ನೇ ಕಾಲಮ್, ಪಾವಗಡ ಪಟ್ಟಣದ ಬಂಡೆ ಮತ್ತು ಕನಮಂಚೇರು ನಿವಾಸಿಗಳಿಗೆ ಬಂಡೆ ಮೇಲೆ ವಾಸವಾಗಿರುತ್ತಾರೆ. ಈ ಬಡಾವಣೆಗಳಿಗೆ ನಿವಾಸಿಗಳಿಗೆ ಯಾವುದೇ ರೀತಿಯ ಮೂಲ ಸೌಕರ್ಯಗಳು ಸಿಗುತ್ತಿಲ್ಲ ಹಾಗೂ ನೀರು ಸೌಲಭ್ಯವಂತೂ ಇರುವುದೇ ಇಲ್ಲ. ಆದ್ದರಿಂದ ಈ 2 ಬಡಾವಣೆಗಳಿಗೆ ಟ್ಯಾಂಕರ್ಗಳ ಮೂಲಕ ನೀರು ಸರಬರಾಜು ಮಾಡುವುದು. 5ನೇ ಕಾಲಮ್, ಪಾವಗಡ ಪಟ್ಟಣದ ಸಿರಾ ರಸ್ತೆಯ ನಾಗರಕಟ್ಟೆಯಿಂದ ಶಿರಡಿ ಸಾಯಿಬಾಬಾ ದೇವಸ್ಥಾನದವರೆಗೆ ಬೀದಿ ದೀಪಗಳನ್ನು ಕೂಡಲೇ ಅಳವಡಿಸುವುದು. 6ನೇದು, ಪಾವಗಡ ಪಟ್ಟಣದ ಕುಮಾರಸ್ವಾಮಿ ಬಡಾವಣೆಯ ಹೆಸರು ಮರಣಾಂತರ ನಿರ್ಧಾರವನ್ನು ಪುರಸಭೆ ಸಾಮಾನ್ಯ ಸಭೆಯಲ್ಲಿ ಮಂಡಿಸದೆ ಕೈಬಿಡಬೇಕು. ಈ ಎಲ್ಲ ಬೇಡಿಕೆಗಳನ್ನು ಕೂಡಲೇ ತಾವುಗಳು ಈಡೇರಿಸಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ. ಧರ್ಮಪಾಲ್, ಮನು ಮಹೇಶ್, ಯೂನಿಸ್, ಎನ್.ಟಿ.ಆರ್, ನಟರಾಜು, ಗಗನ್, ಈರಣ್ಣಗೌಡ, ಸುಬ್ಬರಾಯಪ್ಪ, ಭುವಿ ಕಾಲೋನಿ, ಈರಣ್ಣ ಕೃಷ್ಣಮೂರ್ತಿ, ನಾನಿ ಇನ್ನು ಮುಂತಾದವರು ಪಕ್ಷದ ಮುಖಂಡರುಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಬಿ5 ನ್ಯೂಸ್, ತುಮಕೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.